ನಿನ್ನೆ ಹೈದರಾಬಾದ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವೊಂದಷ್ಟು ಕರೆಗಳನ್ನು ಕೊಟ್ಟಿದ್ರು ದೇಶವಾಸಿಗಳಿಗೆ. ಚಿನ್ನ ಖರೀದಿಯನ್ನ 1 ವರ್ಷದವರೆಗೂ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತಿಗೊಳಿಸಿ, ಅದರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡಿ ಹೇಳಿದ್ರು. ಸೊ ಅವರ ಸಲಹೆ ಬೆನ್ನಲ್ಲೇ ಈಗ ನ್ಯಾಸ್ಕಾಮ್ನಿಂದ ಅಧಿಕೃತ ಪ್ರಕಟಣೆ ಹೊರಡಿಸಲಾಗಿದೆ. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಕಂಪನೀಸ್, ಸೊ ನ್ಯಾಸ್ಕಾಮ್ ಅಗತ್ಯ ಕೆಲಸಗಳಿಗೆ ಮಾತ್ರ ಕಚೇರಿಯನ್ನ ಅವಲಂಬಿಸಿ ಅಂತ ಉಲ್ಲೇಖ ಮಾಡಿದೆ. ಇದರಿಂದ ಪ್ರಯಾಣದ ಸಮಯ, ಅದರ ಜೊತೆಗೆ ಇಂಧನ ಉಳಿತಾಯದ ಉದ್ದೇಶ ಹೊಂದಲಾಗಿದೆ. ಹೀಗಾಗಿ ಆದಷ್ಟು ಅಗತ್ಯ ಇರುವಂಥ ಸಂದರ್ಭದಲ್ಲಿ ಮಾತ್ರ ಉದ್ಯೋಗಿಗಳಿಗೆ ಕಚೇರಿಗೆ ಬರುವಂತೆ ನೀವು ತಾಕೀತು ಮಾಡಬೇಕು. ಅಗತ್ಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮನೆಯಿಂದಾನೇ ಕೆಲಸ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ಅಂತ ಹೇಳಿ ತನ್ನ ಅಡಿಯಲ್ಲಿ ಬರುವಂಥ ಸಾಫ್ಟ್ವೇರ್ ಕಂಪನಿಗಳಿಗೆ ನ್ಯಾಸ್ಕಾಮ್ ಈ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಈ ರೀತಿಯಾಗಿ ಸಂದೇಶವನ್ನು ಸಾಫ್ಟ್ವೇರ್ ಕಂಪನಿಗಳಿಗೆ ನ್ಯಾಸ್ಕಾಮ್ ರವಾನೆ ಮಾಡಿದೆ. ಅದರ ಜೊತೆಗೆ ನ್ಯಾಸ್ಕಾಮ್ ನಿರಂತರವಾಗಿ ಕೇಂದ್ರದ ಸಂಪರ್ಕದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಪ್ರಕಟಣೆ ಮೂಲಕ ನ್ಯಾಸ್ಕಾಮ್ ತಿಳಿಸಿದೆ. ಸೊ ಇದರಿಂದ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಕೋವಿಡ್ನ ಸಮಯದಲ್ಲಿ ಯಾವ ರೀತಿಯಾಗಿತ್ತೋ ಆ ಥರದ ಒಂದು ಕಾನ್ಸೆಪ್ಟನ್ನು ಪ್ರಯಾರಿಟೈಸ್ ಮಾಡಿಕೊಳ್ಳಿ ಅಂತ ಹೇಳಿ ಕಂಪನಿಗಳಿಗೆ ಕರೆ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಕಂಪನೀಸ್ ನ್ಯಾಸ್ಕಾಮ್ ಇವತ್ತೊಂದು ಪ್ರಕಟಣೆ ಹೊರಡಿಸಿದೆ. ಆ್ಯಂಡ್ ಈ ಒಂದು ಪ್ರಕಟಣೆಯಲ್ಲಿ ಅಗತ್ಯ ಇರುವಂಥ ಸಂದರ್ಭದಲ್ಲಿ ಮಾತ್ರ ಕಚೇರಿಗೆ ಬಂದು ಕೆಲಸ ಮಾಡುವಂತೆ ಉದ್ಯೋಗಿಗಳಿಗೆ ಕಂಪನಿಗಳು ತಾಕೀತು ಮಾಡಬೇಕು, ಇಲ್ಲದೇ ಇದ್ದರೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟನ್ನು ಮುಂದುವರಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.